ಸ್ನೇಹಿತರೆ, ಅಮೆರಿಕ ಹಾಗೂ ಇರಾನ್ ನಡುವೆ ನಡೆದ ಸಂಧಾನ ಸಭೆಯ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಪಾಕಿಸ್ತಾನದಲ್ಲಿ ನಡೆದ ಈ ಮಾತುಕತೆ ಯಾವ ರೀತಿ ಫೇಲ್ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಈ ಮಾತುಕತೆ ಫೇಲ್ ಆಗೋದಕ್ಕೆ ಮುಖ್ಯ ಕಾರಣ ಅದೊಂದು ಫೋನ್ ಕಾಲ್. ಹೌದು, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕಾದ JD ವ್ಯಾನ್ಸ್ ಅವರಿಗೆ ಮಾಡಿದ ಆ ಒಂದು ಕರೆ ಈಗ ಇಡೀ ವಿಶ್ವದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಇರಾನ್ ಮತ್ತು ಅಮೆರಿಕದ ನಡುವೆ ನಡೆಯುತ್ತಿದ್ದ ಮಹತ್ವದ ಮಾತುಕತೆಗಳ ಹಾದಿಯೇ ಬದಲಾಗಿದೆ. ಈ ಫೋನ್ ಕರೆಯಲ್ಲಿ ಅಂಥದ್ದೇನಿತ್ತು? ಇಸ್ರೇಲ್ ಯಾಕೆ ಈ ಸಮಯದಲ್ಲಿ ಮಧ್ಯಪ್ರವೇಶ ಮಾಡ್ತು? ಎಲ್ಲವನ್ನ ತೋರಿಸ್ತೀವಿ ಸ್ನೇಹಿತರೆ. ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೇರವಾಗಿ ಟಾಪಿಕ್ಗೆ ಬರೋಣ. ಅಮೆರಿಕ ಹಾಗೂ ಇರಾನ್ ನಡುವೆ ಮಾತುಕತೆ ನಡೀತಾ ಇದ್ದ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಅಲ್ಲಿಂದ ಮಾತುಕತೆಯ ಚಿತ್ರಣವೇ ಬದಲಾಗುತ್ತೆ. ಈ ಮಾತುಕತೆ ಫೇಲ್ ಆಗೋದಕ್ಕೆ ಒಬ್ಬ ವ್ಯಕ್ತಿಯ ಕೈವಾಡ ಇದೆ ಅಂತ ಇರಾನ್ ಆರೋಪ ಮಾಡಿದೆ. ಆ ವ್ಯಕ್ತಿ ಬೇರ್ಯಾರೂ ಅಲ್ಲ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು. ವರದಿಗಳ ಪ್ರಕಾರ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಒಂದು ಹಂತಕ್ಕೆ ಬಂದು ಆಲ್ಮೋಸ್ಟ್ ಡೀಲ್ ಫೈನಲ್ ಆಗುವ ಸ್ಥಿತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರು ಅಮೆರಿಕಾದ JD ವ್ಯಾನ್ಸ್ ಅವರಿಗೆ ಒಂದು ಕಾಲ್ ಮಾಡ್ತಾರೆ. ಆ ಒಂದು ಫೋನ್ ಕಾಲ್ ಇಡೀ ಚಿತ್ರಣವನ್ನೇ ಬದಲಾಯಿಸಿಬಿಡುತ್ತೆ. ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಸಂಪೂರ್ಣವಾಗಿ ಕೈ ಬಿಡುವವರೆಗೂ ಯಾವುದೇ ಒಪ್ಪಂದ ಮಾಡಿಕೊಳ್ಳಬೇಡಿ ಅಂತ ನೆತನ್ಯಾಹು ಒತ್ತಡ ಹಾಕಿದ್ರಂತೆ. JD ವ್ಯಾನ್ಸ್ ಯಾರು ಅನ್ನೋದು ನಿಮಗೆ ಗೊತ್ತೇ ಇದೆ. ಅವರು ಅಮೆರಿಕಾದ ರಾಜಕೀಯದಲ್ಲಿ ಪ್ರಭಾವಿ ವ್ಯಕ್ತಿ. ಈ ಫೋನ್ ಕರೆ ಇರಾನ್ ಮತ್ತು ಅಮೆರಿಕಾದ ಸಂಧಾನದ ಫೋಕಸ್ ಅನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ ಅನ್ನುವ ಸತ್ಯ ಈಗ ಬಹಿರಂಗವಾಗಿದೆ. ಅಮೆರಿಕ ಇದುವರೆಗೂ ಯಾವ ಹಾದಿಯಲ್ಲಿ ಹೋಗ್ತಿತ್ತೋ ಈಗ ಅದು ಬೇರೆ ದಿಕ್ಕಿಗೆ ತಿರುಗಿದೆ. ಇಲ್ಲಿ ನೆತನ್ಯಾಹು ಅವರು ಅಮೆರಿಕಾದ ಹಾಲಿ ಸರ್ಕಾರದ ಬದಲು JD ವ್ಯಾನ್ಸ್ ಅವರಿಗೆ ಯಾಕೆ ಕರೆ ಮಾಡಿದ್ರು? ಇದು ಬಹಳ ದೊಡ್ಡ ಪ್ರಶ್ನೆ. ಅಮೆರಿಕಾದ ಮುಂಬರುವ ಚುನಾವಣೆಗಳು ಮತ್ತು ಅಲ್ಲಿನ ಬದಲಾಗ್ತಾ ಇರುವ ರಾಜಕೀಯ ಸಮೀಕರಣಗಳ ಮೇಲೆ ಇಸ್ರೇಲ್ ಕಣ್ಣಿಟ್ಟಿದೆ. ಇರಾನ್ ವಿಷಯದಲ್ಲಿ ಅಮೆರಿಕ ಹೆಚ್ಚು ಕಠಿಣ ನಿಲುವು ತೆಗೆದುಕೊಳ್ಳಬೇಕು ಎಂಬುದು ಇಸ್ರೇಲ್ನ ಆಗ್ರಹ. ಈ ಫೋನ್ ಕರೆಯಿಂದಾಗಿ ಅಮೆರಿಕಾದ ವಿದೇಶಾಂಗ ನೀತಿಯಲ್ಲಿ ಇಸ್ರೇಲ್ ಪ್ರಭಾವ ಎಷ್ಟಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಒಂದ್ ಕಡೆ ಈ ಬೆಳವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಮತ್ತೆ ಯುದ್ಧ ಭೀತಿ ಶುರುವಾಗಿದೆ. ಕೇವಲ ಯುದ್ಧದ ಭೀತಿ ಮಾತ್ರವಲ್ಲ, ಇದು ನಿಮ್ಮ ಜೇಬಿಗೆ ನೇರವಾಗಿ ಕತ್ತರಿ ಹಾಕುವ ಮುನ್ಸೂಚನೆ. ಇಂದು ನೀವು ಪೆಟ್ರೋಲ್ ಬಂಕ್ಗೆ ಹೋಗಿ ಲೀಟರ್ಗೆ 100 ರೂಪಾಯಿ ಕೊಡ್ತಿದ್ದೀರಿ ಅಂತ ಅನ್ಕೊಳ್ಳಿ. ನಾಳೆ ಬೆಳಗ್ಗೆ ಎದ್ದಾಗ ಅದು 500 ರೂಪಾಯಿ ಆಗ್ಬಿಟ್ರೆ, ನಿಮ್ಮ ಅಡುಗೆ ಮನೆಯ ಎಣ್ಣೆ, ಬೇಳೆ, ಅಕ್ಕಿ ಬೆಲೆ 3 ಪಟ್ಟು ಹೆಚ್ಚಾದ್ರೆ ಇದು ಕೇವಲ ಕಲ್ಪನೆಯಲ್ಲ, ಇಡೀ ಜಗತ್ತನ್ನೇ ನಡಗಿಸುವಂತಹ ಒಂದು ಭೀಕರ ಎಚ್ಚರಿಕೆಯನ್ನ ಇರಾನ್ ಈಗ ಅಮೆರಿಕಾಗೆ ನೀಡಿದೆ. ಕೇವಲ ಎಚ್ಚರಿಕೆ ಅಲ್ಲ, ಇರಾನ್ ಒಂದು ಗಣಿತದ ಫಾರ್ಮುಲಾ ಬಿಡುಗಡೆ ಮಾಡಿದೆ. ಹೌದು, ನೋಸ್ಟಲಿಜಿಯಾ ಅನ್ನುವ ಪದ ಬಳಸಿ ಎಚ್ಚರಿಕೆ ನೀಡಿದೆ. ಹರ್ಮುಜ್ ಜಲಸಂಧಿಯ ಮಹತ್ವದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇದು ಕೇವಲ ಒಂದು ಸಮುದ್ರದ ದಾರಿಯಲ್ಲ, ಇದು ಇಡೀ ಜಗತ್ತಿನ ನಾಡಿಮಿಡಿತ. ಜಗತ್ತಿನ 1/3 ಭಾಗದಷ್ಟು ತೈಲ ಸಾಗಣೆ ಆಗೋದು ಇದೇ ದಾರಿಯಲ್ಲಿ. ಇದನ್ನೇ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡು ಇರಾನ್ ಇಲ್ಲಿವರೆಗೆ ಯುದ್ಧವನ್ನ ತೆಗೆದುಕೊಂಡು ಬಂದಿದೆ. ಆದರೆ ಇರಾನ್ ಇಲ್ಲಿವರೆಗೆ ಬಳಕೆ ಮಾಡಿದ ಇದೇ ಅಸ್ತ್ರವನ್ನ ಅಮೆರಿಕ ಪ್ರತ್ಯಸ್ತ್ರವನ್ನಾಗಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ. ಇಲ್ಲಿವರೆಗೆ ಇರಾನ್ ಈ ಪ್ರದೇಶದಲ್ಲಿ ತೈಲ ಹಡಗುಗಳನ್ನು ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಅಮೆರಿಕ ತನ್ನ ನೌಕಾ ಸೇನೆಯನ್ನ ಬಳಸಿಕೊಂಡು ಇರಾನ್ನ ತೈಲ ರಫ್ತನ್ನ ಸಂಪೂರ್ಣವಾಗಿ ತಡೆಯಲು ಹೊರಟಿದೆ. ಇರಾನ್ನ ಆರ್ಥಿಕತೆಯನ್ನೇ ಕುಸಿಯುವಂತೆ ಮಾಡಿ ಅವರನ್ನ ಮಾತುಕತೆಗೆ ಎಳೆದು ತರೋದು ಟ್ರಂಪ್ ತಂತ್ರ. ಆದರೆ ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಇರಾನ್ ಹೇಳ್ತಾ ಇದೆ, ನೀವು ನಮ್ಮ ದಾರಿಯನ್ನ ಬ್ಲಾಕ್ ಮಾಡಿದ್ರೆ ನಾವು ಇಡೀ ಹರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡ್ತೀವಿ ಅಂತ. ಇದು ಜಾಗತಿಕ ಆರ್ಥಿಕತೆಗೆ ಅಪ್ಪಳಿಸುವ ಸುನಾಮಿಯ ಮುನ್ಸೂಚನೆ. ಇಸ್ಲಾಮಾಬಾದ್ನಲ್ಲಿ ನಡೆದ 21 ಗಂಟೆಗಳ ಸುದೀರ್ಘ ಮಾತುಕತೆ ಫೇಲ್ ಆದ ಮೇಲೆ ಪರಿಸ್ಥಿತಿ ಈಗ ಕೈಮೀರಿ ಹೋಗಿದೆ. ಅಮೆರಿಕಾದ ಯುದ್ಧ ನೌಕೆಗಳು ಈಗ ಆ ಕಿರಿದಾದ ಸಮುದ್ರದ ಹತ್ರ ಸುಳಿದಾಡ್ತಾ ಇವೆ. ಈಗ ಇರಾನ್ ಬಿಡುಗಡೆ ಮಾಡಿದ ಆ ವಿಚಿತ್ರ ಗಣಿತದ ಫಾರ್ಮುಲಾ ಬಗ್ಗೆ ಮಾತನಾಡೋಣ. ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಗೀರ್ ಗಾಲಿಬಾಫ್ ಅವರು ಒಂದು ಇಕ್ವೇಷನ್ ಹಾಕಿದ್ದಾರೆ. ಅದು ನೋಡಲು ಸಿಂಪಲ್ ಅಂತ ಅನ್ಸಬಹುದು, ಆದರೆ ಅದರ ಒಳಗಿರುವ ಅರ್ಥ ಭಯಾನಕವಾಗಿದೆ. ಆ ಫಾರ್ಮುಲಾ ಹೇಗಿದೆ ನೋಡಿ. ಡೆಲ್ಟಾ O = BSAO ಇಂಪ್ಲೈಸ್ FO + FFO. ಇಲ್ಲಿ ಡೆಲ್ಟಾ O ಅಂದರೆ ತೈಲ ಬೆಲೆಯಲ್ಲಿ ಆಗುವ ಬದಲಾವಣೆ, BSAO ಅಂದರೆ ಬ್ಲಾಕೇಡ್ ಆಫ್ ಸ್ಟೇಟ್ ಆಫ್ ಹರ್ಮುಜ್. ಅಂದರೆ ಅಮೆರಿಕ ಈ ಸಮುದ್ರ ಮಾರ್ಗವನ್ನು ಬಂದ್ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಅವರು 2 ಮುಖ್ಯ ಪರಿಣಾಮಗಳನ್ನು ವಿವರಿಸಿದ್ದಾರೆ. FO ಅಂದರೆ ಫಸ್ಟ್ ಆರ್ಡರ್ ಎಫೆಕ್ಟ್. ಇದು ನೇರ ಪರಿಣಾಮ. ತೈಲ ಬೆಲೆ ಹೆಚ್ಚಾಗುತ್ತೆ, ಸಾರಿಗೆ ವೆಚ್ಚ ಜಾಸ್ತಿ ಆಗುತ್ತೆ, ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. FFO ಅಂದರೆ ಇದು ಸೆಕೆಂಡ್ ಆರ್ಡರ್ ಎಫೆಕ್ಟ್.
ಇದು ಅಸಲಿ ಕಿಚ್ಚು. ಇರಾನ್ ಪ್ರಕಾರ ಈ ಸೆಕೆಂಡರಿ ಎಫೆಕ್ಟ್ ಇದೆಯಲ್ಲ, ಅದು ಡೈರೆಕ್ಟ್ ಎಫೆಕ್ಟ್ಗಿಂತ 10 ಪಟ್ಟು ದೊಡ್ಡದಿರುತ್ತೆ. ಅಂದರೆ ಕೇವಲ ಪೆಟ್ರೋಲ್ ಬೆಲೆ ಏರೋದಲ್ಲ, ಅದರ ಪರಿಣಾಮವಾಗಿ ಇಡೀ ಜಗತ್ತಿನ ಆಹಾರ ಬೆಲೆ ಏರುತ್ತೆ, ಹಣದುಬ್ಬರ ಸ್ಫೋಟಗೊಳ್ಳುತ್ತೆ, ಬ್ಯಾಂಕ್ ಬಡ್ಡಿ ದರಗಳು ಹೆಚ್ಚಾಗುತ್ತವೆ ಮತ್ತು ಕೊನೆಗೆ ಇಡೀ ದೇಶದ ಆರ್ಥಿಕತೆಯೇ ಕುಸಿದು ಹೋಗುತ್ತೆ. ಇರಾನ್ ಹೇಳ್ತಾ ಇರೋದು ಒಂದೇ ಮಾತು, ಟ್ರಂಪ್ ಅವರೇ, ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರದಿಂದ ಇಡೀ ಜಗತ್ತೇ ಹಸಿವಿನಿಂದ ಸಾಯುವ ಸ್ಥಿತಿ ಬರಬಹುದು. ಇದನ್ನೇ ಅವರು ನಾಸ್ಟಾಲ್ಜಿಯಾ ವಾರ್ನಿಂಗ್ ಅಂತ ಕರೆದಿದ್ದಾರೆ. ಅಂದರೆ ಈಗ ಅಮೆರಿಕದಲ್ಲಿ $4 ಇರುವ ಗ್ಯಾಸ್ ಬೆಲೆಯನ್ನ ನೀವು ಮುಂದೆ ಕನಸಿನಲ್ಲೂ ಕಾಣಲು ಸಾಧ್ಯವಿಲ್ಲ. ಅದು $50 ತಲುಪಬಹುದು. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ತೈಲ ಬೆಲೆ ಈಗಾಗಲೇ $100 ದಾಟಿದೆ ಅಲ್ವಾ, ಹಾಗಾದರೆ ನಮಗೆ ಯಾಕೆ ಇನ್ನೂ ಕೂಡ ಊಟದ ಬೆಲೆ ಏರಿಕೆ ಅನುಭವಕ್ಕೆ ಬರ್ತಾ ಇಲ್ಲ? ಇದಕ್ಕೆ 3 ಪ್ರಮುಖ ಕಾರಣಗಳಿದೆ. ಬಂಪರ್ ಹಾರ್ವೆಸ್ಟ್, ಕಳೆದ ವರ್ಷ ಮಳೆ ಚೆನ್ನಾಗಿತ್ತು, ಹಾಗಾಗಿ ಜಗತ್ತಿನಾದ್ಯಂತ ಮತ್ತು ಭಾರತದಲ್ಲಿ ಧಾನ್ಯಗಳ ಉತ್ಪಾದನೆ ಚೆನ್ನಾಗಿದೆ. ಬಫರ್ ಸ್ಟಾಕ್, ಭಾರತದ FCIನಂತಹ ಸಂಸ್ಥೆಗಳಲ್ಲಿ ಅಕ್ಕಿ ಬೇಳೆಗಳ ದೊಡ್ಡ ಸ್ಟಾಕ್ ಇದೆ. ಸರ್ಕಾರ ಬೆಲೆ ಏರದಂತೆ ಸಪ್ಲೈ ಬ್ಯಾಲೆನ್ಸ್ ಮಾಡ್ತಿದೆ. ಟೈಮ್ ಲ್ಯಾಗ್, ಇದು ಬಹಳ ಮುಖ್ಯ. ಇವತ್ತು ಪೆಟ್ರೋಲ್ ಬೆಲೆ ಏರಿದ ತಕ್ಷಣ ನಾಳೆಯೇ ಅನ್ನದ ಬೆಲೆ ಏರಲ್ಲ, ಅದಕ್ಕೆ 3 ರಿಂದ 6 ತಿಂಗಳು ಬೇಕು. ಇರಾನ್ ಕೂಡ ಹೇಳ್ತಾ ಇರೋದು ಇದನ್ನೇ. ಈಗ ನೀವು ಸಂಭ್ರಮ ಪಡ್ತಿದ್ದೀರಾ, ಆದರೆ ಮುಂದಿನ 4 ತಿಂಗಳುಗಳಲ್ಲಿ ನೀವು ಅಕ್ಕಿ ಬೇಳೆಗೂ ಪರದಾಡ್ತೀರಾ. ಮತ್ತೊಂದು ಕಡೆ ಜಾಗತಿಕವಾಗಿ ಡಿಮ್ಯಾಂಡ್ ಕೂಡ ಸ್ವಲ್ಪ ಕಡಿಮೆ ಇದೆ. ಆದರೆ ಒಮ್ಮೆ ಸಪ್ಲೈ ಚೈನ್ ಅಂದರೆ ಈ ಹರ್ಮುಜ್ ಜಲಸಂಧಿ ಬಂದಾಯಿತು ಅಂದರೆ ಯಾವ ಸ್ಟಾಕ್ ಕೂಡ ನಮ್ಮನ್ನು ಉಳಿಸಲ್ಲ. ಇದು ಇರಾನ್ ಮಾಡ್ತಾ ಇರುವ ಸೈಕಲಾಜಿಕಲ್ ವಾರ್ಫೇರ್. ಅಮೆರಿಕನ್ನರನ್ನ ಹೆದರಿಸಿ ಟ್ರಂಪ್ ಮೇಲೆ ಒತ್ತಡ ಹೇರುವ ತಂತ್ರ ಇದು. ಹಾಗಾದರೆ ಮುಂದೇನಾಗಬಹುದು? ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ಇರಾನ್ ಮತ್ತು ಅಮೆರಿಕ ಯಾರು ಕೂಡ ಹಿಂದೆ ಸರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸ್ಟಾಕ್ ಮಾರ್ಕೆಟ್ ಈಗಾಗಲೇ ಅನಿಶ್ಚಿತತೆಯಿಂದ ಕೂಡಿದೆ. ಭಾರತದಂತಹ ದೇಶಗಳಿಗೆ ಇದು ದೊಡ್ಡ ತಲೆನೋವು. ಯಾಕಂದರೆ ನಾವು 80%ಕ್ಕಿಂತ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಇರಾನ್ ನಿಜವಾಗಿಯೂ ಹರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಿದರೆ ಕಚ್ಚಾ ತೈಲ ಬೆಲೆ $150 ರಿಂದ $200 ದಾಟಬಹುದು. ಆಗ ಜಗತ್ತು ಹಿಂದೆಂದೂ ಕಾಣದ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗುತ್ತೆ. ಟ್ರಂಪ್ ಅವರಿಗೆ ಇದು ಅಗ್ನಿ ಪರೀಕ್ಷೆ. ಅವರು ಯುದ್ಧದ ಹಾದಿ ಹಿಡಿಯುತ್ತಾರಾ ಅಥವಾ ಸಂಧಾನಕ್ಕೆ ಬರ್ತಾರಾ? ಈ ಒಂದು ಪ್ರಶ್ನೆಗೆ ಸಿಗುವ ಉತ್ತರ ಇಡೀ ಭೂಮಿಯ ಭವಿಷ್ಯವನ್ನ ನಿರ್ಧರಿಸುತ್ತೆ. ಸ್ನೇಹಿತರೆ, ಯುದ್ಧಗಳು ನಡೆಯೋದು ಗಡಿಯಲ್ಲಿ ಇರಬಹುದು, ಆದರೆ ಅದರ ಪರಿಣಾಮ ಪ್ರತಿಯೊಬ್ಬರ ಅಡುಗೆ ಮನೆಯ ಮೇಲೆ ಆಗಿಯೇ ಆಗುತ್ತೆ. ಇರಾನ್ ಬಿಟ್ಟ ಈ ಗಣಿತದ ಬಾಣ ಅಮೆರಿಕಾಗೆ ಮಾತ್ರವಲ್ಲ, ನಮಗೂ ಕೂಡ ಒಂದು ಎಚ್ಚರಿಕೆ. ನಾವೆಷ್ಟೇ ಮುಂದುವರೆದಿದ್ದರೂ ಒಂದು ಸಣ್ಣದಾದ ಕಿರಿದಾದ ಸಮುದ್ರ ಮಾರ್ಗ ಇಡೀ ಜಗತ್ತಿನ ಹಸಿವನ್ನ ನಿರ್ಧರಿಸಬಲ್ಲದು ಅಂದರೆ ನಾವು ನಂಬಲೇಬೇಕು. ನಾಯಕರು ತಮ್ಮ ಅಹಂಕಾರಕ್ಕಾಗಿ ನಡೆಸುವ ಈ ಆಟದಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಬೆಲೆ ತೆರಬೇಕಾಗಿರೋದು ದುರಂತ. ಇರಾನ್ನ ಈ ನಾಸ್ಟಾಲ್ಜಿಯಾ ವಾರ್ನಿಂಗ್ ಕೇವಲ ಬೆದರಿಕೆಯಾಗಿಯೇ ಉಳಿಯಲಿ, ನಿಜವಾಗದಿರಲಿ ಅನ್ನೋದೇ ನಮ್ಮ ಆಶಯ. ಸದ್ಯ ಆಗ್ತಾ ಇರುವ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.